ನಮಸ್ತೆ. ನಿಮ್ಗೆ ನಾಟಿ ಕೋಳಿ ಮೊಟ್ಟೆ ಸಾಂಬಾರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತಿದ್ದೀನಿ. ನಾಟಿ ಕೋಳಿ ಮೊಟ್ಟೆ, 4 ಮೊಟ್ಟೆ, ಮತ್ತೆ ತೆಂಗಿನಕಾಯಿ ಸ್ವಲ್ಪ, ಈರುಳ್ಳಿ ತಗೊಂಡಿದ್ದೀನಿ, ಅದನ್ನ ಸಿಪ್ಪೆ ತೆಗೆದು ಕುಯ್ದು ಸಣ್ಣದಾಗಿ ಹಚ್ಕೊಂಡು ಸ್ವಲ್ಪ ಕಡಲೆ ಮತ್ತೆ ಚಕ್ಕೆ ಲವಂಗ, ಸ್ವಲ್ಪ ಶುಂಠಿ, ಹಸಿ ಶುಂಠಿ, ಮತ್ತೆ ಮನೇಲಿ ಮಾಡಿರೋಂಥ ಖಾರದ ಪುಡಿ, ಮತ್ತೆ ತೆಂಗಿನಕಾಯಿ ಪೀಸು, ಕಡಲೆ, ಖಾರದ ಪುಡಿ, ಮಟನ್ ಸಾಂಬಾರ್ ಖಾರದ ಪುಡಿ, ಅದು ಮತ್ತೆ ಶುಂಠಿ 1-2 ಇಂಚಷ್ಟು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಮಧ್ಯದಲ್ಲಿ ನನ್ನ ಮಗ ಒಂದು ತಲೆ ತಿಂತಾ ಇದ್ದ. ತೋರಿಸಿರೋದು ಇಷ್ಟನ್ನು ಹಾಕಿ ನೀಟಾಗಿ ರುಬ್ಕೋಬೇಕು. ಇದನ್ನೆಲ್ಲ ಹಾಕೊಂಡು ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ. ಒಂದೊಂದೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ರುಬ್ಕೋಬೇಕು. ಅದನ್ನ ನುಣ್ಣಗಿರಬೇಕು. ಅದು ನೋಡಿ ಎಷ್ಟು ನುಣ್ಣಗಾಗಿದೆ. ಈ ಥರ ಇದ್ರೆ ಸಾಕು. ಮತ್ತು ಇವಾಗ ಒಂದು ತಪ್ಪಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಸ್ವಲ್ಪ ಹಾಕ್ತಿದ್ದೀನಿ. ಸ್ವಲ್ಪ ಬೆಂದಾದ್ಮೇಲೆ ಅದು ಮತ್ತೆ ಖಾರ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬೇಯಬೇಕು ಅಲ್ಲಿ ತನಕ. ನೆಕ್ಸ್ಟ್ ಅದ್ರ ಖಾರದ ನೀರು ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಕದರ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಅದನ್ನು ನೀಟಾಗಿ ತಿರುಗಿಸಿ ಮತ್ತೆ
ಕುದಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಒಂದೊಂದಾಗಿ ಹಾಕಬೇಕು, ಇಲ್ಲಾಂದರೆ ಅದೆಲ್ಲ ಕಲಸೋಗುತ್ತೆ. ನೋಡಿ ಬೆಂದಿದೆ, ಈ ರೀತಿಯಾಗಿದೆ. ಅದು ಚೆನ್ನಾಗಿ ಬೇಯಬೇಕು. ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಮತ್ತು ಮುದ್ದೆ ಹೇಗಿದೆ ಹೇಳಿ.